या बहुत तो मतलब क्वेश्चन एंड आंसर हुए। अब थोड़ा चटपटी सा बात, जोक करती हैं पूनम? यस, या करो। जोक करती है मतलब जो क्रैक करती है, मतलब दोस्तों के साथ कैसे रहती है? ऑनेस्टली दोस्तों के साथ रहने का ज़्यादा वक्त नहीं मिलता। एक्चुअली आई एम अ वेरी इंट्रोवर्ट पर्सन। दोस्तों के साथ ज़्यादा रहने से अच्छा आई प्रेफर स्टेइंग ऑन ट्विटर और एनी अदर सोशल नेटवर्किंग साइट्स because they have like all my tweethearts, my million fans, they are my friends, so I prefer staying with them more instead of going out, with friends and yeah. हरि वो हरि वो हरि वो हरि वो हरि वो हरि वो हरि ಸೊ ಜಂಗಲ್ ಜಾಕಿ ರಾಜೇಶನ ಮನೆಗೆ ಬಂದಿದ್ದೇವೆ ನಾವು ಇವತ್ತು. ಒಂದು ಸಮಾಧಿ ಬಳಿನೂ ಇದ್ದೇವೆ. ಪೂನಂ ಪಾಂಡೆ ಬಂದು ಈ ಸಮಾಧಿಗೆ ಮಾಲಾರ್ಪಣೆ ಮಾಡಿದರು. ಅವ್ರ ಅಮ್ಮ ಇದ್ದಾರೆ ನಮ್ಮ ಜೊತೆಗೆ, ಅವ್ರ ಜೊತೆ ಮಾತಾಡೋಣ. ಅಮ್ಮ, ಏನು ಇಷ್ಟಪಡ್ತೀರಾ? ಏನು ಇಷ್ಟಪಡ್ತೀವಿ ಅಂದರೆ ನಾನು ಏನು ಮಾತಾಡಬೇಕು ಹೇಳಿ ಸರ್. ಆಗಾಯ್ತು, ರಾಜೇಶ್ನ ಪವರು ಈಗ ಇಲ್ಲಲ್ಲ. ಈಗ ನಮ್ಮನ್ನ ಯಾರು ನೋಡ್ಕೊಳ್ತಾರೆ? ನಮ್ಮ ಕೈಲಿ ಕೂಲಿ ಕಂಬಳ ಮಾಡಿ ತಿನ್ನೋಕ್ಕಾಗಲ್ಲ. ನಮ್ಮ ಹುಡುಗ ಈಗ ಬೆಂಗಳೂರಿಂದ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದಾನೆ. ಕಾಡಿಗೆ ಬಂದು ನೋಡೋಕ್ಕೆ ಬಂದಿದ್ದಾನಲ್ಲ. ನಮ್ಮ ಊರವರು ಹೆಂಗಿದ್ದಾರೆ ಅಂತ ನೋಡೋಕ್ಕೆ ಬಂದಿದ್ದಾನೆ. ನಮ್ಮ ಅಮ್ಮ ಏನಾದಣ, ಏನು ಮಾಡ್ತಾಳೆ ಅಂತ ನೋಡೋಕ್ಕೆ ಬಂದಿದ್ದಾನೆ. ನಾನೀಗ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಏನು ಪಿಕ್ಚರ್ ತೆಗೆದಾನೆ. ಅಪ್ಪ ಅಮ್ಮನೆ ಕರ್ಕೊಂಡು ಹೋಗಿ ಪಿಕ್ಚರ್ ತೋರ್ಸೋಕ್ಕೆ ಬಂದಿದ್ದಾನೆ ನಮ್ಮ ರಾಜ. ओके, सो राजेश अम्मा माताड़िद केಳಿದ್ರಿ ಈಗ. ओके पूनम जी, राजेश के घर आई तो कैसे लग रहा है, और उनके समाधि पे आपने मालार्पण किया तो? वेल आई डोंट नो भगवान ऐसा क्यों करते हैं. किसी के साथ एक ही बड़ा घर का लड़का था, और जैसा गांव देख रही हूँ तो बहुत छोटा गांव है. और अभी उनकी मूवी लव इज़ पॉइजन रिलीज़ होगी 20th को. तो सीरियसली फीलिंग बैड ऑल्सो ऑन वन पार्ट, एंड ऑल्सो नीड हिज ब्लेसिंग्स कि थिंग्स शुड मूव ऑन. तो आप कुछ हेल्प कर रही हैं उनकी फैमिली के लिए, कुछ कर रही हैं पूनम? देखिए, मुझसे जितना हो सका उतना मैंने किया. एंड आई रियली वांट अदर पीपल, अगर कोई देख रहे हैं तो आई वांट पीपल टू हेल्प her because they are really from poor family, and this village is too small to even get up. This is not a city. So, and looking at her mom, even I'm feeling bad. If whatever I can do, I will do for her definitely. तो अब यहाँ से
फिल्म का प्रमोशन शुरू हो रहा है, तो कैसा लग रहा है? तो यहाँ से कल क्या कर रही है? लव इज़ पॉइजन का प्रमोशन शुरू हो रहा है। बुरा लग रहा है राजेश नहीं है। इसके आगे की चीज़ें अभी बस बेंगलोर में और कुछ जगह में जाऊंगी, देखूंगी। हमारे प्रोड्यूसर हमें बताएंगे दैट वेयर टू गो, व्हाट टू डू, सो अकॉर्डिंगली आई विल फॉलो अप थिंग्स। ಸೊ ಒಟ್ಟಾರೆ ರಾಜೇಶನ ಹಾಡಿಗೆ ಬಂದಂಥ ಪೂನಂ ಪಾಂಡೆ ಹೇಳುವಂಥದ್ದು ಏನು ಅಂತಂದರೆ ತಮ್ಮ ಕೈಲೇ ಸಾಧ್ಯದಷ್ಟಂಥ ಹೆಲ್ಪನ್ನು ಮಾಡ್ತಾ ಇದ್ದಾರೆ. ಸೊ ಅದೇನು ಅಂತನ ಬಾಯ್ಬಿಟ್ಟು ಹೇಳಲಿಲ್ಲ ಸಹ, ಆದರೆ ಈಗ ಪ್ರಮೋಷನ್ ಶುರು ಆಗುತ್ತೆ ಲವ್ ಈಸ್ ಪಾಯ್ಸನ್ ಚಿತ್ರದ್ದು. ಸೊ ಇನ್ನುಳಿದಂತೆ ರಾಜೇಶನ ಚಿತ್ರವನ್ನು ಜನ ನೋಡಿ ಏನು ಹೇಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ ರಾಜೇಶ್ನ ಸಮಾಧಿಗೆ ಹಾರ ಹಾಕಿ ಇಲ್ಲಿಂದ ಪ್ರಮೋಷನ್ನ ಚಾಲೂ ಮಾಡೋಣ ಅಂತ ಮೇಡಮ್ ಹೇಳಿದ್ದು. ಅದಕ್ಕೆ ಅವ್ರು ಅದೇ ಥರ ಒಪ್ಪಿದ್ರು. ಇವಾಗ ಇಲ್ಲಿ ಹಾರ ಹಾಕಿದ್ದೀವಿ ರಾಜೇಶ್ನ ಸಮಾಧಿಗೆ, ಇಲ್ಲಿಂದ ಪ್ರಮೋಷನ್ ಚಾಲೂ ಮಾಡ್ತೀವಿ. ಪ್ರಮೋಟ್ ಅಂತಂದರೆ 150 ಟಾಕೀಸಲ್ಲಿ ಬಿಡುಗಡೆ ಮಾಡ್ತಾಯಿದ್ವಿ. ಇನ್ನು ಹೀರೋಯಿನ್ನು ನಾಳೆ ಬರ್ತಾರೆ. ನಾಳೆ ಹೀರೋಯಿನ್ನು ಡೈರೆಕ್ಟ್ರು ಬರೋ ಸಾಧ್ಯತೆ ಇದೆ. ಇಲ್ಲಿ ಲವ್ ಈಸ್ ಪಾಯ್ಸನ್ ಚಿತ್ರದಿಂದ ಬರೋಂಗೇನಿಲ್ಲ, ನಾವೇ ಹೇಳಿದ್ದೀವಿ. ನಾವು ಸಿನಿಮಾ ನಮ್ಮದು ಗೆದ್ದರೆ ನಾವೇ ಏನೋ ಮಾಡಿಕೊಡ್ತೀವಿ, ನಿಮಗೆ ಹೇಳಿದ್ದೀವಿ, ನಾವು ಮಾಡಿಕೊಡ್ತೀವಿ. ಅದು ಅವ್ರಿಗೂ ಗೊತ್ತೈತೆ, ಅವ್ರ ಮನೆಯವ್ರಿಗೂ ಗೊತ್ತೈತೆ, ಎಲ್ಲರಿಗೂ ಗೊತ್ತೈತೆ. ನಾವೇನು ಆ ಥರ ಇಲ್ಲ, ಅವ್ರು ಹೆಂಗಿದ್ದೀವಿ ಅನ್ನೋದು ಅವ್ರಿಗೂ ನಮಗೂ ಕೃಷ್ಣಪ್ಪರಿಗೂ ಗೊತ್ತೈತೆ. ರಾಜೇಶನ ಸಮಾಧಿಗೆ ಮಾಲಾರ್ಪಣೆ ಮಾಡಿ ರಾಜೇಶನ ಅಮ್ಮನ ಮಾತಾಡಿಸಿದಂಥ ಪೂನಂ ಪಾಂಡೆ ಧನ ಸಹಾಯ ಮಾಡುವಂಥ ಒಂದು ಭರವಸೆ ಕೊಟ್ಟು ಈಗ ಹೊರಟಿದ್ದಾರೆ. ಬೆಳ್ಳೆಹಾಡಿಯಿಂದ ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ರೇವನ್ PJ ಅವರು ಎಂಟರ್ಟೈನ್ಮೆಂಟ್ ಬ್ಯೂರೋ, ಸೋಡಾ ನ್ಯೂಸ್.